ಈ 666 ಡೇಸ್ ಅಂದ್ರೆ ಸುಮಾರು 1.5 ವರ್ಷಗಳ ಕಾಲ ಆ ಕಾಯಿಲೆ ಅನ್ನೋದು ಜನರಲ್ಲಿ ಕಾಡುತ್ತೆ. ಅಷ್ಟೊಂದು ಹಿಂಸೆ ಕೊಡುತ್ತೆ ಜನರನ್ನ, ಅಷ್ಟೊಂದು ಜನರನ್ನ ಬಲಿ ಪಡೆಯುತ್ತೆ. 666 ಲಾಕ್ ಡೌನ್ ಅಂತ ಹಾಕಿದ್ದಾರೆ ನೋಡಿ. ನಮಸ್ಕಾರ ವೀಕ್ಷಕರೇ. ಎಷ್ಟೆಷ್ಟೋ ಇನ್ಫಾರ್ಮೇಶನ್ಗಳು ಎಷ್ಟೆಷ್ಟೋ ಜನರಿಂದ ತಲುಪ್ತಾ ಇರುತ್ತೆ, ನನಗೂ ಕೂಡ ಕಳಿಸ್ತಾನೆ ಇರ್ತಾರೆ. ನಾನು ಅಸಾಧ್ಯ ಆಗೋ ಮಟ್ಟಿಗೆ ಅದರಲ್ಲಿರುವಂಥದ್ದು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಏಕೆಂದ್ರೆ ಎಷ್ಟೋ ವಿಷಯಗಳನ್ನ ನಾವು ಕಲೆಕ್ಟ್ ಮಾಡೋದಕ್ಕಾಗೋದಿಲ್ಲ. ನಮ್ಮ ಸುತ್ತಮುತ್ತ ಇರೋರು ನಿಮ್ಮಂಥವ್ರು ಎಷ್ಟೆಷ್ಟು ವಿಷಯಗಳನ್ನ ನೋಡಿರ್ತೀರಾ, ತಿಳ್ಕೊಂಡಿರ್ತೀರಾ. ನನಗೂ ಕೂಡ ಅಂಥದ್ದನ್ನ ವಾಟ್ಸಪ್ ಮೂಲಕ ಕಳಿಸ್ತಾ ಇರ್ತೀರಾ. ನಾನು ಅದರಲ್ಲಿರುವಂಥದ್ದನ್ನ ಸತ್ಯಗಳನ್ನ ತಿಳ್ಕೊಂಡು ಸ್ವಲ್ಪ ನಿಮ್ಗೆ ತಿಳಿಸೋ ಕೆಲಸ ಮಾಡ್ತೀನಿ. ಅದ್ರಲ್ಲಿ 100% ಸತ್ಯ ಇದೆ ಅಂತ ಅಲ್ಲ, ಒಂದು 70 to 80% ಸತ್ಯ ಇರ್ಬೋದು. ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಅಡಿಷನ್ ಆಗಿದ್ದೇ ಇರುತ್ತೆ ಬಿಡಿ. ಮನುಷ್ಯ ಅಂದಮೇಲೆ ಆಡ್ ಮಾಡೇ ಹೇಳೋದು ಯಾವುದೇ ವಿಷಯ ಆದ್ರೂ. ಅದ್ರಲ್ಲಿ ಈ ವಿಷಯಗಳನ್ನ ಒಂದು ಸ್ವಲ್ಪ ನೋಡೋಣ ಅಂತ ಅನಿಸ್ತು. ಇಲ್ಲಿ ಬಿಲ್ ಗೇಟ್ಸ್ ಅವರು ಒಂದು ಹೇಳ್ತಾರೆ, ಮುಂದೆ ಒಂದು ಪ್ಯಾಂಡಮಿಕ್ ಅನ್ನೋದು ಕಾಯ್ತಾ ಇದೆ ಅಂತ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಈ ವಿಡಿಯೋ ನೋಡಿದ್ರೆ ನಿಮ್ಗೂ ಅರ್ಥ ಆಗುತ್ತೆ. And it won't be the last pandemic. The next one could be far more severe. I mean, this one, it killed millions. It was awful. We got the vaccine. You know, actually, President Trump's leadership was a factor in getting that out quickly. And so when I spoke to him, I said, okay, here's some other medical innovations, including a thing called an HIV cure that could be accelerated. So, we should be more prepared both for a pandemic. I'd say that's still number one. You can worry about nuclear war, you can worry about AI. There's plenty to worry about. Overall, I'm an optimist. No, I mean, it's up to the government to think ahead on behalf of the citizens. Yes. So, a pandemic, there's a lot that we should be doing that hopefully we'll get our act together before the next one comes. Overall, the innovation in health, both in the developing countries, the rich world, I love being part of that. I was reading, though, that you said the next pandemic you are predicting within maybe 25 years. Oh, certainly we'll have one in the next 25 years. There's even some pathogens out there that we're watching over right now. ಈ ವಿಡಿಯೋದಲ್ಲಿ ಬಿಲ್ ಗೇಟ್ಸ್ ಅವ್ರು ಹೇಳಿದ್ ಕೇಳಿದ್ರಲ್ಲ, ಕರೋನಾ ಅನ್ನೋದಲ್ಲ ದೊಡ್ಡ ಪ್ಯಾಂಡಮಿಕ್, ಅದಕ್ಕಿಂತ ದೊಡ್ಡದಾಗುವಂತದ್ದೊಂದು ಬರೋದಿದೆ ಅಂತಾನೆ ಬಿಲ್ ಗೇಟ್ಸ್ ಅವರೇ ಎಚ್ಚರಿಸ್ತಾ ಇದ್ದಾರೆ. ಆ ಪ್ಯಾಂಡಮಿಕ್ ಜೊತೆಗೆ ಬೇರೆ ಬೇರೆದು ಕೂಡ ಇನ್ನ ಇದಾವೆ. ನ್ಯೂಕ್ಲಿಯರ್ ವಾರ್ ಆಗ್ಬೋದು, AI, ಇದೆಲ್ಲದು ಕೂಡ ಭೂಮಿನಲ್ಲಿರುವಂತವ್ರಿಗೆ ಕೆಲವಷ್ಟು ತೊಂದರೆಗಳನ್ನ ಕ್ರಿಯೇಟ್ ಮಾಡೇ ಮಾಡುತ್ತೆ. ಇನ್ನ ದೊಡ್ಡ ಪ್ಯಾಂಡಮಿಕ್ ಬರುತ್ತೆ, ಅದಕ್ಕೆ ಮೆಡಿಸಿನ್ಗಳನ್ನ ನಾವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ವ್ಯಾಕ್ಸಿನ್ಗಳು ಶಾರ್ಟೇಜ್ ಬರ್ಬೋದು ಅನ್ನೋ ಮಟ್ಟಕ್ಕೆ ಇವರು ತಿಳಿಸ್ತಾ ಇದ್ದಾರೆ ಇದ್ರಲ್ಲಿ. ಅಂದ್ರೆ ಯಾವ ಮಟ್ಟಕ್ಕೆ ಇರ್ಬೋದು ಆ ಪ್ಯಾಂಡಮಿಕ್ ಒಂದ್ಸಲ ಯೋಚನೆ ಮಾಡಿ. ಕರೋನಾನೇ ದೊಡ್ಡದು ಅಂದ್ರೆ ಕರೋನಾಗೆ ಮೀರಿದ್ದು ಇದೆ ಅನ್ನೋದಾದ್ರೆ ಅದನ್ನ ಹೋಲ್ಡಿಂಗ್ ಅಲ್ಲಿ ಇಟ್ಕೊಂಡಿದ್ದಾರೆ, ಅದು ಆಚೆಗೆ ಬಿಟ್ಟಿಲ್ಲ. ಅದು ಬಿಟ್ಟ ದಿನ ಲೆಕ್ಕಾಚಾರಗಳ ಪ್ರಕಾರ ಇಲ್ಲಿ ತನಕ ಕರೋನಾದಿಂದ ಸುಮಾರು 80 ಕೋಟಿ ಜನ ಸತ್ತಿರ್ಬೋದು ಅಂತ ಒಂದು ಲೆಕ್ಕಾಚಾರಗಳು ಹೇಳುತ್ತೆ. ಆದ್ರೆ ಅದನ್ನ ಮೀರಿದ್ದಂತ ಪ್ಯಾಂಡಮಿಕ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಯಾವ ಮಟ್ಟಕ್ಕೆ ಇರಬಹುದು. ಮೊನ್ನೆ ಕೂಡ ಒಂದು ಆರ್ಟಿಕಲ್ ಅಲ್ಲಿ ನಾವು ಓದ್ತಾ ಇದ್ದಾಗ, ಇನ್ನೊಬ್ರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಾಗ ಅದರಲ್ಲೂ ಗೊತ್ತಾಗಿದ್ದೇನು ಅಂದ್ರೆ 2030 ಒಳಗಡೆ ಒಂದು ಪ್ಯಾಂಡಮಿಕ್ ಬರುತ್ತೆ. ಸುಮಾರು 300 ಕೋಟಿನ ಬಲಿ ಪಡೆಯುವಂತ ಚಾನ್ಸಸ್ ಇರುತ್ತೆ ಆ ಪ್ಯಾಂಡಮಿಕ್ ಅನ್ನೋದು. ಅಂದ್ರೆ ಸಾಂಕ್ರಾಮಿಕ ಕಾಯಿಲೆ ಅನ್ನೋದು, ಅದು ಕ್ರಿಯೇಟ್ ಮಾಡೋದಾ ಇಲ್ಲ ಪ್ರಕೃತಿಯಿಂದ ಬರ್ಬೋದಾ, ಇದನ್ನ ಅವರು ಒಂದು ಡಿಸ್ಕಷನ್ ನಡೆಸ್ತಾ ಇದ್ದಾರೆ. ಅಂದ್ರೆ ಬರುತ್ತೆ ಅಂದ್ರೆ ಆಲ್ರೆಡಿ ಪ್ಲಾನ್ ಆಗಿರ್ಬೋದಲ್ಲ, ಇದು ಬರೆಸ್ಲೇಬೇಕು ಅಂತ ರೆಡಿ ಮಾಡ್ಕೊಂಡಿರ್ಬೋದಲ್ಲ, ಅಂತದ್ದೇನಾದ್ರೂ ಸಿದ್ಧತೆ ಆಗಿದ್ಯಾ, ಎಲ್ಲೂ ಕೂಡ ಆ ವಿಷಯಗಳನ್ನ ಬಿಟ್ಕೊಟ್ಟಿಲ್ಲ. ಆದ್ರೆ ಕರೋನಾನ ಮೀರಿದ್ದಂತ ಒಂದು ಪ್ಯಾಂಡಮಿಕ್ ಬರುತ್ತೆ. ಆದ್ರಿಂದ ಸುಮಾರು 300 ಕೋಟಿ ಒಂದೇ ಸಲ ಬಲಿ ಆಗ್ತಾರೆ ಜನಸಂಖ್ಯೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕಿರುತ್ತೆ ಆ ಕಾಯಿಲೆ ಅನ್ನೋದನ್ನ. ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಊರ್ ಬಿಟ್ಟು ಹೋಗಿ ಎಲ್ಲೋ ಹೋಗಿ ಬದುಕಬೇಕಾಗತ್ತೆ. ಅಂತ ಸಾಂಕ್ರಾಮಿಕ ಕಾಯಿಲೆಗೆ ಸಿದ್ಧತೆಗಳಾಗಿದೆಯಾ ಅನ್ನೋ ಪ್ರಶ್ನೆನಲ್ಲೇ ನಾವು ಬದುಕ್ತಾ ಇದ್ದೀವಿ. ಇವರು ಹೇಳ್ತಾ ಇರೋದು ದೊಡ್ಡ ದೊಡ್ಡ ಶ್ರೀಮಂತರುಗಳು ಅದಕ್ಕೆ ಬಂಕರ್ಗಳನ್ನ ಮಾಡಿಟ್ಕೊಳ್ತಾ ಇದ್ದಾರೆ. ಇನ್ನ ಊರಾಚೆ ಮನೆಗಳನ್ನ ಕಟ್ಕೊಳ್ತಾ ಇದಾರೆ. ಊರಾಚೆ ಅಲ್ಲ, ದೇಶನೇ ಬಿಟ್ಟು ಆಚೆ ಸಣ್ಣ ಸಣ್ಣ ದ್ವೀಪಗಳಲ್ಲಿ ಮನೆಗಳನ್ನ ಕಟ್ಕೊಳ್ತಾ ಇದಾರೆ. 5-5 ಕಿಲೋಮೀಟರ್ 6-6 ಕಿಲೋಮೀಟರ್ ಯಾರು ಓಡಾಡೋಗೆ ಇಲ್ಲ. ಅಂತ ಫೆಸಿಲಿಟಿಗಳನ್ನ ಅಲ್ಲಿ ಬೆಳೆಯೋದಿಕ್ಕೆ ತಿನ್ನೋದಿಕ್ಕೆ ಏನೇನ್ ಬೇಕು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದಾರೆ ದೊಡ್ಡ ದೊಡ್ಡ ಶ್ರೀಮಂತರು. ಅಂದ್ರೆ ದೊಡ್ಡ ಪ್ಯಾಂಡಮಿಕ್ಗೆ ಪ್ಲಾನಿಂಗ್ ಅನ್ನೋದು ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಇಲ್ಲಿ ಉಳ್ಕೊಂಡ್ಬಿಡುತ್ತೆ. ಇದು ಅಂತ ಅಲ್ಲ, ಇನ್ನೊಂದು ವಿಡಿಯೋದಲ್ಲಿ ಈ ವಿಡಿಯೋದಲ್ಲೂ ಕೂಡ ಅವ್ರು ಎಕ್ಸ್ಪ್ಲೈನ್ ಮಾಡೋದನ್ನ ಒಂದ್ಸಲ ಕೇಳಿಸ್ಕೊಳ್ಳಿ. Be ready to wear masks. They've already finished. There is another lockdown coming.
complete shutdown worldwide again. What exactly is a disease X? I just want to give you 7 things we should expect for 2025. We're going to discuss disease X, a hypothetical virus 20 times deadlier than COVID-19. Uthi abantu abathathe i-vaccine without knowledge bebangazi ukuthi lento le into yakasathana. Nearly 5 years after the COVID-19 outbreak, China may now have a mystery virus on the prowl. Be ready to wear masks. They've already finished. Fokutshela ibandla liyothatha i-vaccine. Xolisani kuNkulunkulu. Leyo COVID. Yes. 5 years ago, COVID-19 was first reported in China's Wuhan, and years later, the question still remains if the world is ready for another pandemic. If you thought 2020 was bad, there is a pandemic, a sickness that I'm seeing, which will come, but it will be deadlier than COVID. That's what God showed me. Trust me, another one is coming. More dangerous than this one. It will make this one look like child's play. This makes that look like child's play. Next year, 2025. He said this, what is about to happen, has not happened for hundreds and hundreds of years. There will be a greater tribulation against the church that have never occurred before. A greater tribulation against the church and true believers like it has never occurred before. Something that nobody have ever seen in our generation. So he's telling us this so that our faith will be strong. I saw nobody able to do work in factories. Nobody able to work and make money of any kind. And another one is coming. Mark your bottom dollar. Why? ಇವರೆಲ್ಲ ಹೇಳಿದ್ ಕೇಳಿದ್ರಲ್ಲ, ಅವ್ರು ಹೇಳ್ತಾ ಇರೋದು ಏನು ಅಂದ್ರೆ ದೊಡ್ಡ ಪ್ಯಾಂಡಮಿಕ್ ಅನ್ನೋದು ಬರೋದಕ್ಕೆ ಸಿದ್ಧ ಆಗ್ತಾ ಇದೆ. ಅದು ಯಾವ ಮಟ್ಟಕ್ಕೆ ಇರುತ್ತೆ, ಅಲ್ಲಿ ಒಂದು ನಂಬರ್ನ ತೋರಿಸ್ತಾರೆ ನೋಡಿ, 666 ಲಾಕ್ಡೌನ್ ಅಂತ. ಈ 666 ಅನ್ನೋದು ಸೈತಾನ್ ನಂಬರ್ ಅಂತ ಹೇಳಿ ಕೆಲವಷ್ಟು ವಿಡಿಯೋಗಳಲ್ಲಿ ಅವರೇ ಡಿಸ್ಕಸ್ ಮಾಡಿದ್ದಾರೆ. ಅದರಲ್ಲಿ ಈ 666 ಅನ್ನೋದು 2025 ಅಲ್ಲಿ ಆಗುತ್ತಾ 2027 ಅಲ್ಲಿ ಆಗುತ್ತೋ, ಬಟ್ ಬರೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಅಂದ್ರೆ ಅವ್ರು ಡಿಸೀಸ್ ಎಕ್ಸ್ ಅಂತಾನು ಕರೆದಿದ್ದಾರೆ, ಇನ್ನ ಬೇರೆ ಬೇರೆ ಹೆಸರುಗಳಿಂದ ಕರೆದಿದ್ದಾರೆ. ಈ ಡಿಸೀಸ್ ಏನಾದ್ರು ಬಂದ್ರೆ ಬದುಕೋ ಅಂತದ್ದು ಸರ್ವೈವಲ್ ಚಾನ್ಸಸ್ ತುಂಬಾ ಕಡಿಮೆ ಅಂತಾನೆ ಹೇಳ್ತಾ ಇರೋದು. ಈ ಡಿಸೀಸು ಇಂದಿನ ಲೆಕ್ಕಾಚಾರ ತಗೊಳ್ಳೋದಾದ್ರೆ 106 ವರ್ಷಗಳು ಮುಂಚೆನೂ ಬಂದಿಲ್ಲ, ಮುಂದೆ 106 ವರ್ಷಗಳು ಬರೋದು ಇಲ್ಲ ಅಂತ ಡಿಸೀಸ್ ಆಗಿರುತ್ತೆ. ಮೇಜರ್ ಆಗಿ ಅಲ್ಲಿ 666 ಏನದು ಅನ್ನೋ ಒಂದು ಪ್ರಶ್ನೆ ಉಟ್ಕೊಂಡ್ಬಿಡುತ್ತೆ. ಈ 666 ಅನ್ನೋದು ಒಂದು ನಂಬರ್ ಅಂತ ಕೂಡ ಹೇಳ್ತಾರೆ. ಅದರ ಪ್ರಕಾರ ಈ 666 ಡೇಸ್ ಅಂದ್ರೆ ಸುಮಾರು 1.25 ವರ್ಷಗಳ ಕಾಲ ಆ ಕಾಯಿಲೆ ಅನ್ನೋದು ಜನರಲ್ಲಿ ಕಾಡುತ್ತೆ. ಅಷ್ಟೊಂದು ಹಿಂಸೆ ಕೊಡುತ್ತೆ ಜನರನ್ನ, ಅಷ್ಟೊಂದು ಜನರನ್ನ ಬಲಿ ಪಡೆಯುತ್ತೆ. 666 ಲಾಕ್ ಡೌನ್ ಅಂತ ಹಾಕಿದ್ದಾರೆ ನೋಡಿ. ಅಂದ್ರೆ ಕರೋನಾ ಏನಿತ್ತು ಅದರ 20 ಪಟ್ಟು ಅಧಿಕವಾಗಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಬದುಕೋದಕ್ಕೆ ಜಾಗನೇ ಇರೋದಿಲ್ಲ, ಹಂಗ್ ಓಡೋಗಿ ಬದುಕಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತಾನೆ ಇವರೆಲ್ಲ ಡಿಸ್ಕಸ್ ಮಾಡ್ತಾ ಇರೋದು. ಇವರೆಲ್ಲ ಎಚ್ಚರಿಸ್ತಾ ಇದಾರೆ, ಇಲ್ಲಿ ಎದುರಿಸ್ತಾ ಇಲ್ಲ, ನಾವ್ ಅನ್ಕೊಳ್ತಾ ಇದೀವಿ ಎದುರಿಸ್ತಾ ಇದಾರೆ ಅಂತ. ಇಲ್ಲ, ಕೆಲವಷ್ಟನ್ನ ಪ್ರಿಪರೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನ ತರಲೇಬೇಕು, ಈ ತರ ಕಾಯಿಲೆ ಹುಟ್ಟಿಸ್ಲೇಬೇಕು. ಅದು ಮೆಡಿಕಲ್ ಮಾಫಿಯಾ ಅನ್ಕೊಳ್ಳಿ, ಇನ್ನೊಂದು ಅನ್ಕೊಳ್ಳಿ, ಒಟ್ನಲ್ಲಿ ಇದೆಲ್ಲದ್ರಿಂದ ಜನರ ಪಾಪ್ಯುಲೇಷನ್ ಕಡಿಮೆ ಮಾಡ್ಲೇಬೇಕು. ಸಂಪನ್ಮೂಲಗಳ ಕೊರತೆ ಅನ್ನೋ ಜಾಸ್ತಿ ಆಗ್ತಾ ಇದೆ, ಪ್ಲಸ್ ಪ್ರಕೃತಿನ ಮೇಲೆ ಇಂಪ್ಯಾಕ್ಟ್ ಅನ್ನೋ ಜಾಸ್ತಿ ಆಗ್ತಾ ಇರೋದ್ರಿಂದ ಇರುವಂತ ಪ್ರಕೃತಿನ ಫ್ಯೂಚರ್ ಜನರೇಷನ್ಗೆ ಉಳಿಸ್ಬೇಕು ಅಂದ್ರೆ ಜನಸಂಖ್ಯೆ ಕಡಿಮೆ ಆಗ್ಲೇಬೇಕು. ಆ ಜನಸಂಖ್ಯೆ ಕಡಿಮೆ ಮಾಡಬೇಕು ಅಂದ್ರೆ ಯುದ್ಧ ಮಾಡಿದ್ರೆ ಆಗೋದಿಲ್ಲ. ಈ ಆಂತರಿಕ ಯುದ್ಧ ಏನಿದು ಕಾಯಿಲೆ ರೂಪದಲ್ಲಿ ಬರುತ್ತೆ. ಅದನ್ನೇ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. 666 ಲಾಕ್ ಡೌನ್, ಡಿಸೀಸ್ ಎಕ್ಸ್ ಅನ್ನೋದು ಮುಂದೆ ಒಂದು ಪ್ಯಾಂಡಮಿಕ್ ಆಗಿರುತ್ತೆ. ಬಿಲ್ಗೇಟ್ಸ್ ಹಿಂದೆ ವಿಡಿಯೋದಲ್ಲೂ ಅದನ್ನೇ ಹೇಳಿದ್ದು. ಮುಂದೆ ದೊಡ್ಡ ಲಾಕ್ ಡೌನ್ ಇಲ್ಲ ದೊಡ್ಡ ವೈರಸ್ ನ ಪ್ಯಾಂಡಮಿಕ್ ನ ಎದುರಿಸೋದಕ್ಕೆ ಸಿದ್ಧತೆ ಮಾಡ್ಕೋಬೇಕು ಅಂತ. ಅದನ್ನೇ ಇವರು ಕೂಡ ಡಿಸ್ಕಸ್ ಮಾಡ್ತಾ ಇರೋದು. ಸುಮಾರು 666 ಅನ್ನೋದೇ ನಂಬರ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅಷ್ಟು ದಿನಗಳ ಕಾಲ ಲಾಕ್ ಡೌನ್ ಆಗೋ ಸಂದರ್ಭನೂ ಬರ್ಬೋದು ಕೆಲವಷ್ಟು ಜಾಗದಲ್ಲಿ. 666 ದಿನ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಎಲ್ಲಿ ಹೋಗಿ ಬದುಕಬೇಕು, ಏನ್ ತಿನ್ಬೇಕು ಅನ್ನೋ ಪರಿಸ್ಥಿತಿ ಆಗ ಕಾಡುತ್ತೆ. ಈ ನಂಬರ್ ಯಾಕೆ ಎಲ್ಲಾ ಕಡೆ ಕೂಡ ಹೈಲೈಟ್ ಆಗ್ತಾ ಇದೆ ಅಂದ್ರೆ ಒಂದೇ ಕಾರಣದಿಂದ, ಸೈತಾನ್ ನಂಬರ್ ಅಂತ ಕರೆದಿದ್ದಾರೆ ಇದನ್ನ. ಬೇಕಾದ್ರೆ ನೀವು ಎಷ್ಟೆಷ್ಟೋ ವಿಡಿಯೋಗಳಲ್ಲಿ ಈ 666 ಬಗ್ಗೆ ಹೋಗಿ ಸರ್ಚ್ ಮಾಡಿ, ನಾನು ಕೂಡ ಒಂದ್ಸಲ ಚೆಕ್ ಮಾಡಿ ನೋಡ್ತೀನಿ. ನಂಬರ್ ಆಫ್ ದ ಬೀಸ್ಟ್ ಅಂತ ಕರೆದಿದ್ದಾರೆ ನೋಡಿ. ಇಲ್ಲಿ ದ 666 ಈಸ್ ದ ಮೋಸ್ಟ್ ಫೇಮಸ್ಲಿ ನಂಬರ್ ಆಫ್ ದ ಬೀಸ್ಟ್ ಇನ್ ದ ಬುಕ್ ಆಫ್ ರೆವಲ್ಯೂಷನ್. ಬೈಬಲ್ ಅಲ್ಲಿ ಬರ್ದಿರುವಂತದ್ದು.
ಅಸೋಸಿಯೇಟೆಡ್ ವಿತ್ ಈವಿಲ್ ಆರ್ ದ ಡೆವಿಲ್. ಈ ವಿಡಿಯೋದಲ್ಲೂ ತೋರಿಸ್ತಾ ಇರೋದು ಅದೇ 666 ಅಂದ್ರೆ ಆ ಸಮಯ ಏನಿದೆ ಡೆವಿಲ್ನ ಅಂದ್ರೆ ಮಾರಿಯರ್ನ, ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಮಾರಿಯರ್ನ ಒತ್ತು ಬರುತ್ತೆ. ಸಾವು ಅನ್ನೋ ಮಾರಿ ಮನೆ ಮುಂದೆ ಬಂದು ನಿಂತಿರ್ತಾಳೆ ಅಂತ ಟೈಮ್ ಅದು 666. ಆ ಟೈಮ್ಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಎಷ್ಟೆಷ್ಟೋ ಕಡೆ. ಅದ್ರ ಬಗ್ಗೆನೇ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು. ಈವನ್ ಆಫ್ರಿಕಾದಲ್ಲಿ ಡಿಸ್ಕಷನ್ ನಡೀತಾ ಇದೆ. ಈ ಡಿಸೀಸ್ ಎಕ್ಸ್ ಅನ್ನೋದು ಎಲ್ಲಿಂದ ಶುರು ಆಗುತ್ತೆ ಎಲ್ಲಿಗೆ ಅಂತ್ಯ ಆಗುತ್ತೆ ಅನ್ನೋದು ಹೇಳೋದಕ್ಕಾಗೋದಿಲ್ಲ. ಬಟ್ 666 ದಿನಗಳ ಕಾಲ ಈ ಕಾಯಿಲೆ ಅನ್ನೋದು ಕಾಡುತ್ತೆ. 666 ದಿನ ಬದುಕಬೇಕು ಅಂದ್ರೆ 2 ತಿಂಗಳು ಲಾಕ್ ಡೌನ್ ಆಗಿದ್ದಕ್ಕೆ ನಮ್ ಕೈಲಿ ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ರೇಷನ್ ಅದು ಇದು ಸಿಗ್ತಾ ಇತ್ತು, ಹೆಂಗೋ ಬದುಕೊಂಡ್ಬಿಟ್ವಿ. 666 ದಿನ ಅಂದ್ರೆ 1.25 ವರ್ಷ ಎಲ್ಲಿ ಹೋಗಿ ಬದುಕಬೇಕು ಅನ್ನೋ ಯೋಚನೆಗಳು ಈಗ ಶುರು ಮಾಡ್ಬೇಕಾಗತ್ತೆ. ಇದೆಲ್ಲ ಎಚ್ಚರಿಕೆ ಅಷ್ಟೇ. ನಾವ್ ಅನ್ಕೋಬಹುದು ಅಯ್ಯೋ ಏನಾಗೋದಿಲ್ಲ ಬಿಡಿ ಅಂತ, ಆಗ್ತಾ ಇದೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಒಂದೇ ಸಲ ಕರೋನಾ ರೀತಿ ಎರಗಿ ಬಿದ್ರೆ ಅದನ್ನ ಎದುರಿಸುವ ಶಕ್ತಿ ನಮ್ಗಿಲ್ಲ. ಇಂಥದ್ದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಳೇಬೇಕಾಗತ್ತೆ. 666 ಜ್ಞಾಪಕ ಇರಲಿ. ಈ ನಂಬರ್ ಅನ್ನೋದು ಜನರನ್ನ ಭಯ ಬೀಳಿಸ್ತಾ ಇದೆ ಎಲ್ಲಾ ಕಡೆ. ಇಲ್ಲಿ ಅಂತಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಭಯ ಬಿದ್ದು ಇದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರೋದು. ಮನೆಯಲ್ಲೇ ಅವರು ತರಕಾರಿ ಬೆಳ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಳ್ತಾ ಇದಾರೆ. 2 ವರ್ಷ 3 ವರ್ಷ ಮನೆಯಲ್ಲೇ ಕುತ್ಕೊಂಡು ಬದುಕಬಹುದು, ಅದಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದಾರೆ. ನಾನು ರೀಸೆಂಟ್ ವಿಡಿಯೋದಲ್ಲೂ ತೋರಿಸಿದೀನಿ, 10 ವರ್ಷ ಕರೆಂಟ್ ಇಲ್ಲ ಅಂದ್ರೂ ಬದುಕಬಹುದು ಅಂತ ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಳ್ತಾ ಇದಾರೆ. ಇದೆಲ್ಲ ಯಾಕೆ, ಮುಂದೆ ಇಂಥದ್ದೊಂದು ಬರುತ್ತೆ ಅನ್ನೋದಕ್ಕೆ ಸಿದ್ಧತೆ ಅಷ್ಟೇ. ಇಂಥದ್ದನ್ನ ಅರ್ಥ ಮಾಡ್ಕೊಂಡು ನಾವು ಯಾವ ದಾರಿನಲ್ಲಿ ಹೋಗ್ಬೇಕು, ಏನ ಚೂಸ್ ಮಾಡ್ಬೇಕು ಅನ್ನೋದನ್ನ ಇವಾಗ್ಲೇ ಯೋಚನೆ ಮಾಡಿದ್ರೆ ಮುಂದೆ ಒಂದು ದಾರಿಯನ್ನು ಕಾಣಿಸ್ತಾ ಇರುತ್ತೆ. ಯೋಚನೆನೇ ಮಾಡ್ಲಿಲ್ಲ ಅಂದ್ರೆ ದಾರಿಗಳಿರೋದಿಲ್ಲ. ಅಂತ ಪರಿಸ್ಥಿತಿ ನಮಗೂ ಬರುತ್ತೆ. ಒಂದು ಸಲ ಯೋಚನೆ ಮಾಡಿ. ಇನ್ನ ಇದೇ ತರ ಎಚ್ಚರಿಕೆಗಳು ತುಂಬಾ ಜನ ಕೊಡ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ಆಗೋದು ಕಾಯ್ತಾ ಇದೆ ಅನ್ನೋದು ಮಾತ್ರ ನಾವ್ ಅರ್ಥ ಮಾಡ್ಕೋಬೇಕು. ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ ಅಂದ್ರೆ ಸ್ವಲ್ಪ ತಲೆನಾದ್ರೂ ಕೆಡಿಸ್ಕೊಳ್ಳೇ ಇಲ್ಲ ಅಂದ್ರೆ ಅಂಥದ್ದು ನಡೆದಾಗ ಎದುರಿಸೋದಕ್ಕೆ ಶಕ್ತಿ ಇರೋದಿಲ್ಲ. ಆಗ ಮೂರ್ಖರಾಗಿ ಹೋಗ್ತೀವಿ. ಎಲ್ಲರೂ ಮುಂದೆ ಅದನ್ನ ಎದುರಿಸ್ಕೊಂಡು ಹೋಗ್ತಾ ಇರ್ತಾರೆ, ಹಿಂದೆ ಸಾವಿನ ಅಂಚಿನಲ್ಲಿ ಬದುಕುವಂತ ಪರಿಸ್ಥಿತಿ ಬರುತ್ತೆ. ಇದು ಎಲ್ಲದಕ್ಕೂ ಎದುರಿಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ಇನ್ನ ಈ ತರ ಗಂಟೆಗಳನ್ನ ನಾನು ಹೊಡಿತಾನೆ ಇರ್ತೀನಿ, ನಿಮಗೆ ತಿಳಿಸ್ತಾನೆ ಇರ್ತೀನಿ. ಆದಷ್ಟು ಎಚ್ಚೆತ್ಕೊಳ್ಳಿ. ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.